Hey guys, welcome back to my YouTube channel Yashu Vlogs. So already thumbnail ಅಲ್ಲಿ ನೋಡಿರ್ತೀರಾ ಏನಿದು ವ್ಲಾಗ್ ಅಂತ. Yes, ನಮ್ಮ ಅಣ್ಣಂದು ಮದುವೆ. ನಾನು ಆಲ್ರೆಡಿ ಒಂದು ಅವ್ರ ಎಂಗೇಜ್ಮೆಂಟ್ ವ್ಲಾಗ್ನ ಮಾಡಿದ್ದೆ. If you guys are not seeing that vlog, please ಹೋಗಿ ನೋಡಿ. ಆ್ಯಂಡ್ ಇದು ಅವರ ಮದುವೆಯ ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಅವರ ಹಳದಿಗೆ ಆ್ಯಂಡ್ ಕಳಶ ಪೂಜೆಗೆ ಮೆಹಂದಿಗೆ ಎಲ್ಲದಕ್ಕೂ ಕರೆದಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಡ್ಯಾಡಿಗೆ ಸರ್ಜರಿ ಆಗಿದ್ದರಿಂದ ಐ ಸರ್ಜರಿ ಆಗಿದ್ದರಿಂದ ನಾನು ಹೋಗೋದಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ರಿಸೆಪ್ಷನಿಗೆ ಹೋಗ್ತಾಯಿದ್ದೀನಿ. ನಾಳೆ ದಾರೆಗೆ ಹೋಗ್ತೀನಾ ಇಲ್ಲ ಅಂತ ಕೂಡ ನಂಗೆ ಗೊತ್ತಿಲ್ಲ. ಬಿಕಾಸ್ ಏನು ಹೇಳೋದು ಗೈಸ್, ನಮಗೆ ಟ್ಯೂಸ್ಡೇಯಿಂದ ಇಂಟರ್ನಲ್ಸ್ ಬೇರೆ ಇದೆ. ಸೊ ಆ್ಯಂಡ್ ಈ ಸರ್ಜರಿ ವಿಷಯವಾಗಿ ತುಂಬ ರಜೆಗಳು ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ವರಿಡ್ ಅಬೌಟ್ ಮೈ ಅಟೆಂಡೆನ್ಸ್. ಸೊ ನಾನು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ನಾಳೆ. ಬಟ್ ಇವತ್ತು ರಿಸೆಪ್ಷನಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ಸೊ ಎಕ್ಸೈಟೆಡ್ ಟು ಗೋ. ಹೋಗ್ಬಿಟ್ಟು ಅಲ್ಲಿ ತುಂಬ ಫ್ಯಾಮಿಲಿಯವ್ರನ್ನ ನೋಡಿ ತುಂಬ ದಿನ ಆಗೋಯ್ತು. ಆ್ಯಂಡ್ ನನ್ನ ಕಸಿನ್ಸ್ ಇರ್ತಾರೆ. ಆ್ಯಂಡ್ ಅಣ್ಣನ ಮಾತಾಡಿಸ್ಬೇಕು, ಪಾಪ ಬೇಜಾರು ಮಾಡ್ಕೊತಾರೆ. ನಿನ್ನೆನೂ ಹೋಗಿಲ್ಲ, ಮೊನ್ನೆನೂ ಹೋಗಿಲ್ಲ, ಹಳದಿಗೆ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ ಅಂದ್ಬಿಟ್ಟು. ಸೊ ಹೋಗಿ ಏನಾಗುತ್ತೆ ಹಿಂಗಿರುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಂದು ಔಟ್ಫಿಟ್ ನನಗೆ ಇವಾಗ ತೋರ್ಸೋಕ್ಕಾಗಲ್ಲ. ಒನ್ಸ್ ಐ ಗೋ ದೇರ್, ಅಲ್ಲಿ ಯಾರ ಹತ್ರ ಅದು ಆಬ್ವಿಯಸ್ಲಿ ಔಟ್ಫಿಟ್ ತೋರಿಸೋಷ್ಟು ಗುಡುಗು ನೋಡಿ ಗಾಯ್ಸ್ ಹೆಂಗೆ ಬರ್ತಾಯಿದೆ. ಈ ಮಳೇಲಿ ನಾನು ಯಾವಾಗ ಹೋಗಿ ರೀಚ್ ಆಗ್ತೀನೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಅಮ್ಮ ಅವರೆಲ್ಲ ಮಧ್ಯಾಹ್ನನೇ ಹೋಗ್ಬಿಟ್ಟಿದ್ದಾರೆ. ನಾನು ಇಲ್ಲೇ ಇದ್ದೀನಿ. ಬಿಕಾಸ್ ನಮ್ಮ ಡ್ಯಾಡಿ ಇದ್ದಾರಲ್ವ, ಅವರು ರೆಸ್ಟಲ್ಲಿದ್ದಾರೆ. ಸೊ ಹಂಗಾಗಿ ನಾನು ಇಲ್ಲೇ ಇದ್ದೀನಿ. ನಾನು ಇವಾಗ ಹೋಗಬೇಕು. ಔಟ್ಫಿಟ್ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ, ಆಬ್ವಿಯಸ್ಲಿ ತೋರಿಸ್ತೀನಿ. ಆ ಥರ ಸಿಚುವೇಶನ್ ಬಂದೇ ಬರುತ್ತೆ. ಸೊ ಅಲ್ಲಿಗೆ ಹೋಗೋವರೆಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಮತ್ತು ಒಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್. ಅಲ್ಲೋಗಿ ಸಿಗ್ತೀನಿ. ರೆಡಿ ಆಗಿಬಿಟ್ಟು ಕಾಯೋದಿದೆಯಲ್ಲ, ನಮ್ಮ ಅಣ್ಣ ರೆಡಿ ಆಗಿಬಿಟ್ಟು ಕಾಯೋದಿದೆಯಲ್ಲ, ತುಂಬ ಕಷ್ಟ ಗೈಸ್. ತುಂಬ ಅಂದರೆ ತುಂಬ ಕಷ್ಟ. ಬಟ್ ಅದನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ. ಅಷ್ಟು ಕಷ್ಟದ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಯಾವಾಗ ಹೋಗ್ತೀನೋ ಅಂತ ಅನಿಸ್ತೈತೆ. ಅದಕ್ಕೆ ನಾನು 6 ಗಂಟೆಗೆ ರೆಡಿಯಾಗಿ ಕೂತಿದ್ದೀನಿ. ನಾನು ಎಷ್ಟು ಗಂಟೆಗೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಈ ಡ್ರೆಸ್ ಬಗ್ಗೆ ನನಗೊಂದು ಸ್ಟೋರಿ ಹೇಳಬೇಕು. ಏನಂದರೆ ಈ ಬಟ್ಟೆ, ಈ ಗೌನ್, ಇದು ಬಾಲ್ ಗೌನ್ ನಾನು ವೇರ್ ಮಾಡಿರೋದು. ಆವಾಗೆಲ್ಲ ನನ್ನ ಗೌನ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು. ಆ್ಯಕ್ಚುಲಿ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಗೈಸ್, ಹೆವಿ ಕೋಲ್ಡ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಒಳ್ಳೆ ಗುಬ್ಬಚ್ಚಿ ಮರಿ ಥರ ಮಲ್ಕೊಂಡಿದ್ದೆ. ಅದಕ್ಕೆ ಈ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಬಟ್ ಐ ಡಿಡ್ ಎಂಗೇಜ್ಮೆಂಟ್ ವ್ಲಾಗ್. ಸೊ ಐ ಹ್ಯಾವ್ ಟು ಅಪ್ಡೇಟ್ ಅಲ್ವಾ, ಅವ್ರ ಮದುವೆ ಆಯಿತು ಅಂತಾದರು. ಸೊ ಅದಕ್ಕೆ ಐ ಥಾಟ್ ಇಲ್ಲ, ಈ ವ್ಲಾಗ್ ಮಾಡಬೇಕು ಅಂತ. ಆ್ಯಂಡ್ ಈ ಗೌನ್ ಏನಿದೆ, ಈ ಗೌನು ನಮ್ಮ ಅಕ್ಕ ಮದುವೆಲಿ ತೊಗೊಂಡಿದ್ದು 2020. ಇಟ್ಸ್ ಬೀನ್ 4 years ಈ ಗೌನ್ ತೊಗೊಂಡು. ಅವತ್ತು ಒಂದಿನ ಹಾಕ್ಕೊಂಡಿದ್ದೆ. ಅದಾದ್ಮೇಲೆ ಇವತ್ತು ಒಂದಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಒಂದೇ ಒಂದು ಸಲ ಕೂಡ ಈ ಗೌನ್ನ ಯೂಸ್ ಮಾಡೇ ಇರಲಿಲ್ಲ ನಾನು. ಇವತ್ತು ಹಾಕ್ಕೊಂಡಿದ್ದೀನಿ, ತುಂಬ ವರ್ಷಗಳ ನಂತರ. ಅಷ್ಟು ಬೇಜಾರಾಗ್ತಾಯಿದೆ. ಬೇಗ ಹೋದರೆ ಸಾಕಪ್ಪ ಅನಿಸ್ತಾ ಇದೆ. ವಿಶ್ ಮೀ ಗುಡ್ ಲಕ್ ಗೈಸ್. ತುಂಬ ಬೇಗ ಹೋಗಲಿ ಹೇಳು ಪಾಪ, ಅಲ್ಲಿ ಹೋಗಿ ಎಲ್ಲರನ್ನ ನೋಡಲಿ ತುಂಬ ಬೇಗ ಅಂತ. ನಂದಿ ಅವರು ಮದುವೆಗೆ ಬರ್ತಾಯಿಲ್ಲ, ಬೆಳಿಗ್ಗೆ ಹೋಗ್ತಾನಂತೆ. ಆಯ್ ನಂದಿ, ನನ್ನ ಡ್ರೆಸ್ ಕೊಡು. ಇದೆ ನನ್ನ ಗೌನ್. ಚೆನ್ನಾಗಿ ಹಿಡ್ದಿದ್ದಾನೆ ಗೊತ್ತಿಲ್ಲ. ವಿಡಿಯೋನ ಫೈನಲಿ ಐ ಆಮ್ ಹಿಯರ್ ಗೈಸ್. ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ.
ನೋಡಿ ಗೈಸ್, ಇವಳ ಔಟ್ಫಿಟ್ ಅಂತೆ ನೋಡ್ಬಿಡಿ. ಅವಾಗಿಂದ ನೋಡಿ ನೋಡಿ ತೋರ್ಸು ಅಂತ ಅವಳು. ನಾನು ಚೇತು 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 ಇದು ಹಿಡ್ಕೊ ಬಾ, ಇಲ್ಲಿ ಇಷ್ಟು ಹಿಡ್ಕೊಳೋ, ಹಿಂಗೆ ಉಲ್ಟಾ ಹಿಡ್ಕೊಂಬೇಡ. ನೋಡಿ ಗಾಯ್ಸ್, ಯಾರಿದ್ದಾರೆ ಇವ್ರು 3 ಜನ. ಸ್ನ್ಯಾಪು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲ ಒಟ್ಟಿಗೆ ಆಗಿದೆ. ಚೆನ್ನಾಗಿದೆಯಲ್ಲ ಇದು? ಎಲ್ಲ ಇವಾಗ ನೋಡಿ, ಎಲ್ಲ ಕಸಿನ್ಸ್ ಬರ್ತಾರೆ. ಓಹೋ ಹೋ ಹೋ, ದೊಡ್ಡ ಕಸಿನ್ ಬಳಗನೆ ಇದೆ ಇಲ್ಲಿ. ಬಳಗನೆ ಇದೆ ನೋಡಿ. ಇದೆ 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 ಓಹೋ, ವಾಟ್ ಅ ಕಾಂಬಿನೇಷನ್. ನಮ್ ಯಶನ್ ತೋರಿಸ್ಲಿಲ್ಲ ಅಂದ್ರೆ ನನ್ನ ವ್ಲಾಗಿಗೆ ಅನ್ಯಾಯ ಆಗುತ್ತೆ ಗೈಸ್. ಯಶು ಹಾಯ್. ಹಾಯ್ ಅಂಕಿ. ಹಾಯ್ ಲತಾ. ಗಿರಿ ಅಣ್ಣ ಗೈಸ್, ಮೊನ್ನೆ ಬರ್ಡೇ ಆಯ್ತು ಗೈಸ್, ಟ್ರೀಟ್ ಕೊಡ್ಸಕ್ ಹೇಳಿ ಬೇಗ. ಅಣ್ಣ ಸಾಂಗ್ ಎಲ್ಲ ಆಗ್ತಾ ಇದ್ದಾರೆ ಗೈಸ್. ಇವನು ಯಶು, ನಾನು ಯಶು, ಇವನು ಯಶು. ನಿನ್ನ ಹೆಸರೇನಪ್ಪ? ಯಶು. ಯಶು. Here comes this girl, Yeshu. ಸೆಟ್ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ, ಏನೇನೋ ಆಗ್ತಾ ಇದೆ. ಸೊ ಲೆಟ್ ಇಟ್ ಬಿ ಲೈಕ್ ದಟ್ ಅಷ್ಟೇ. ನೋಡಿ ಗಾಯ್ಸ್, ಹೆಂಗ್ ಮಾಡ್ತಾವ್ರೆ ಇವರು, ಏನೊಂದು ಮಾಡ್ತಾವ್ರೆ ವ್ಲಾಗ್ನ. ರೀಲ್ಸ್ ನೋಡಿ ಗಾಯ್ಸ್, ರೀಲ್ಸ್ ನೋಡಿ ಗಾಯ್ಸ್. See guys, who is here? Papa. Hey Papa. Chini. Hey Papa. ನೋಡಿ ಗೈಸ್, ನಮ್ಮ ಬಾವ the most beautiful ma'am. ಕಾಪಾಡ್ಕೊಂಡಿದ್ದೀರಾ ಇಷ್ಟು ಸೌಂದರ್ಯನ? ಹೇಳಿ ಸ್ವಲ್ಪ, ಯಾವಾಗ ಸೀಕ್ರೆಟ್ ಇಟ್ಕೊಳ್ಳಿ. ನಾವು ಯಾವಾಗಲೇ ಕಸಿನ್ಸ್ ಎಲ್ಲ ಸಿಕ್ಕಿದ್ರು ಹಿಂಗೆ ನಾವು ಯಾವುದಕ್ಕೂ ಇನ್ವಾಲ್ವೇ ಆಗಲ್ಲ. ನಮ್ಮ ಪಾಡಿಗೆ ನಾವೆಲ್ಲ ಒಂದು ಗ್ಯಾಂಗ್ ಕಟ್ಕೊಂಡು ಕೂತ್ಕೊಂಡು ಫುಲ್ಲು ಬ್ಲಾಬರ್ ಮಾಡ್ಕೊಂಡಿರ್ತೀವಿ. ದಟ್ ಈಸ್ ಹೌ ಇಟ್ ಈಸ್. ನಮ್ಗೆ ಅದೇ ಚಂದ ಇರುತ್ತೆ. ನಮ್ಮಮ್ಮ ಹಿಂಗೆ ರೆಡಿ ಆಗೋದು. ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಪಾಪ ಬೋಡ. ನೋಡ್ ಮಮ್ಮಿ ಎಷ್ಟು ತಕ್ಕ ಹೋಗ್ತಾ ಇರೋದು ನೋಡಿ ಗೈಸ್. ಮ್ಯಾಮ್ ಆದ್ಮೇಲೆ ಫೋಟೋ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿದೆ ಇವಳಿಗೆ. ಒಂದು 1000 ತೆಗಿಸ್ಕೊಂತವಳು ಬಂದಾಗಿಂದ. ನಾನೇ ಇನ್ನ ಒಂದು ಫೋಟೋ ತೆಗಿಸ್ಕೊಂಡಿಲ್ಲ. ನಮ್ಮ ಕಸಿನ್ಸ್ ಗ್ಯಾಂಗಲ್ಲೆಲ್ಲ ಹೆಂಗೆ ಅಂದರೆ, ನಾನೇ ತುಂಬ ಚೆನ್ನಾಗಿ ಊಟ ಮಾಡೋದು, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಮಾಡೋದು ನಾನೇ ಊಟದಲ್ಲಿ ಅಂತ ಎಲ್ಲರೂ ಸುಮ್ಮನೆ ಹಂಗೆ ರೇಗಿಸ್ತಾರೆ. ಅದಕ್ಕೆ ನಂಗೆ ಚಿಕ್ಕ ಎಲೆ ಕೊಟ್ಬಿಟ್ಟಿದ್ರು ಅಂತ ನನಗದು ಸಾಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸೇರಿಬಿಟ್ಟು ನನಗೆ ಎಲೆನ ಚೇಂಜ್ ಮಾಡಿದ್ರು. ದೊಡ್ಡ ಎಲೆ ತಗೋ, ನಿನಗೆ ದೊಡ್ಡದ್ರಲ್ಲಿ ತಿನ್ಬೇಕು, ನೀನು ಜಾಸ್ತಿ ತಿಂತೀಯಾ ಅಂತ ಎಲ್ಲ. ಊಟ ಮಾಡಕ್ಕೆ ಕೂತಿದ್ದೀವಿ, ಊಟ ಹಾಕಿಲ್ಲ. ನೋಡಿ ಗೈಸ್, ನಮ್ಮ ಜೊತೆ ಕುತ್ಕೊಳ್ಳಿ ಅಂದ್ರೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದಾರೆ. ನಾಚಿಕೆ ಆಗಲ್ಲ. ಎಷ್ಟು ಫಂಕ್ಷನ್
ಫಂಕ್ಷನ್ಸ್ ಯಾಕೆ ಬರಬೇಕು ಅಣ್ಣ? ಫಂಕ್ಷನ್ ಯಾಕೆ ಬರಬೇಕು? Looking like a thunder. Vlogger ಬರ್ರಿ. ಏನು ಮಾಡ್ತದ vlogger? ಹಾಯ್ ಹಾಯ್. ಹಾಯ್ ಮಾಮಾ. ಏನಪ್ಪ ರಿಸೆಪ್ಷನ್ ವ್ಲಾಗ್ ಅಂದ್ಬಿಟ್ಟು ಹುಡುಗಿನೇ ತೋರಿಸಿಲ್ಲ ಇಲ್ಲಿವರೆಗೂ ಅಂತ ಅನ್ಕೊಂಡಿರ್ತೀರ ಅಲ್ವಾ? ಅದಕ್ಕೆ ನಾವು ಫೋಟೋ ಇಡ್ಸ್ಕೊಳಕ್ಕೆ ಹೋದಾಗಲೇ ಅಲ್ಲಿ ಹತ್ರ ಹೋಗಿದ್ದು ನಾನು. ಅಲ್ಲಿ ನಾವು ಊಟ ಎಲ್ಲ ಮಾಡಿಕೊಂಡು ತುಂಬ ಜನ ಇದ್ರು ಗೈಸ್. ಅದಕ್ಕೆ ಅಲ್ಲಿ ಎಲ್ಲ ಹೋಗೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಕಿರಣಣ್ಣ ಗೈಸ್, ಇವಾಗ ನಾವು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಮಳೆಯಲ್ಲಿ ನನ್ನ ಬಟ್ಟೆ ಎಲ್ಲ ನೆನೀತೈತೆ. ಅವಳು ಮಧ್ಯಾಹ್ನನೇ ಹೋಗಿದ್ಲು ಕನ್ವೆನ್ಷನ್ ಹಾಲಿಗೆ. ಅಲ್ಲಿ ಏನೆಲ್ಲ ಆಯಿತು ಮಧ್ಯಾಹ್ನ ರೆಡಿ ಆಗೋಕ್ಕೆಲ್ಲ ಎಷ್ಟು ಕಷ್ಟ ಆಯಿತು ಅಂತೆಲ್ಲ ಏನೇನೋ ಹೇಳ್ತಾ ಇದ್ದಾಳೆ. ಫೀಲ್ ಆಗೋರು ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್. ಬಟ್ ರಿಸೆಪ್ಷನ್ ರಿಯಲಿ ಇಟ್ ವೆಂಟ್ ವೆಲ್. ನನ್ನ ಬಟ್ಟೆ ಪ್ಲೀಸ್ ಈ ಥರ ಬಟ್ಟೆ ಎಲ್ಲ ಹಾಕೊಳ್ಳೋದು ಸಾಕು, ಈ ಅವತಾರಗಳು ಸಾಕು. ನಂದು ಅವತಾರ ಇರಿ ಒಂದು ನಿಮಿಷ. ನಾನು ಹೆಂಗ್ ಬರ್ತಾ ಇದ್ದೀನಿ ಅಂದರೆ, ಇವಳು ಹಿಂಗೆ ಇಟ್ಕೊಂಡವಳೆ. ಅವಾಗಲೇ ಔಟ್ಫಿಟ್ ತೋರಿಸು ಅಂತ ಇದ್ಲು. ಇವಾಗ ಹಿಂಗೆ ಇಟ್ಕೊಂಡವಳೆ. ನಾನು ನೋಡಿ, ನಾನು ಹಿಂಗೆ ಇಟ್ಕೊಂಡು ಕಷ್ಟ ಗುರು ಇವೆಲ್ಲ. ಸೊ ಗೈಸ್, ಇವಾಗ ಟೈಮ್ ಬಂದು 12 o'clock ಆಗ್ತಾ ಇದೆ. ನಾವು ಇವಾಗ ವಾಪಸ್ ಮನೆಗೆ ಬಂದ್ವಿ. ಹೆವಿ ನಿದ್ದೆ ಬರ್ತಾ ಇದೆ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾ ಇರುವ. ಬೈ ಬಾಯ್.